ಆರಕ್ಷಕವಾಣಿ ಬಿಗ್ ಇಂಪ್ಯಾಕ್ಟ್ ಬಳಿಕ ಎಚ್ಚೆತ್ತುಕೊಂಡ ಅರಕಲಗೂಡು ತಹಶೀಲ್ದಾರ್ ಹಾಗೂ ಜಿಲ್ಲಾಡಳಿತ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ರಾಮನಾಥಪುರದ ಶ್ರೀ ಲಕ್ಷ್ಮಣೇಶ್ವರ ದೇವಾಲಯದ ಸಮೀಪದಲ್ಲಿರುವ ಕಾವೇರಿ ನದಿಯ ದಡದಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೆಯುತ್ತಿದ್ದು, ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಆರಕ್ಷಕವಾಣಿ ನ್ಯೂಸ್ 24x7 ಇದರ ಬಗ್ಗೆ ವರದಿ ಮಾಡಿದ್ದು, ಇದರ ಬಗ್ಗೆ ಎಚ್ಚೆತ್ತುಕೊಂಡ ಅರಕಲಗೂಡು ತಹಶೀಲ್ದಾರ್ ಕೆಸಿ ಸೌಮ್ಯರವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮರಳು ದಂಧೆ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮರಳು ಚೀಲಗಳನ್ನು ವಶಕ್ಕೆ ಪಡೆದು ಮರಳು ತೆಗೆದು ಹಾಕಿರುವ ಸ್ಥಳಗಳನ್ನು ನೋಡಿ ಮರಳು ದಂಧೆ ನಡೆದಿರುವುದು ಖಚಿತಪಡಿಸಿದ್ದಾರೆ. ತಹಶೀಲ್ದಾರ್ ಸೌಮ್ಯ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಸಾರ್ವಜನಿಕರಿಂದ ತಹಶೀಲ್ದಾರ್ ಅವರಿಗೆ ಮತ್ತೊಂದು ವಿಷಯ ಬೆಳಕಿಗೆ ಬಂದಿದೆ. ರಾಮನಾಥಪುರದ ಶ್ರೀ ರಾಮೇಶ್ವರ ದೇವಾಲಯದ ಬಳಿ ಇರುವ ಮೀನುಗಳನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವು ಕಿಡಿಗೇಡಿಗಳು ಮೀನುಗಳನ್ನು ಹಿಡಿದು ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಈ ವಿಷಯ ತಿಳಿದ ತಹಶೀಲ್ದಾರ್ ಸೌಮ್ಯರವರು ಕೂಡಲೇ ಈ ಹಿಂದೆ ಮರಳು ಮಾಫಿಯಾ ನಿಯಂತ್ರಿಸಲು ತಂತಿ ಬೇಲಿ ನಿರ್ಮಿಸಿದ್ದು, ಮರಳು ಮಾಫಿಯಾ ಮಾಡುವವರು ತಂತಿ ಬೇಲಿಗಳನ್ನು ನೆಲಸಮ ಮಾಡಿದ್ದಾರೆ. ಕಟ್ಟೇಪುರದ ಗ್ರಾಮ ಪಂಚಾಯಿತಿ ಇಲಾಖೆಯವರಿಗೆ ತಂತಿ ಬೇಲಿಗಳನ್ನು ಸರಿಪಡಿಸಲು ತಿಳಿಸಿದ್ದಾರೆ ಮತ್ತು ಸರ್ಕಾರದ ನಿಯಮದಂತೆ ಮರಳು ಹರಾಜು ಪ್ರಕ್ರಿಯೆ ನಡೆಸುವಂತೆ ಸೂಚನೆ ನೀಡಿದ್ದಾರೆ. ರಾಮನಾಥಪುರದ ಶ್ರೀ ರಾಮೇಶ್ವರ ದೇವಾಲಯ ಮರಳು ಮಾಫಿಯಾದಿಂದ ಅಳಿವಿನಂಚಿನಲ್ಲಿದೆ. ಕೂಡಲೇ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಸೂಕ್ತ ರಕ್ಷಣೆ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದ್ದಾರೆ. ವರದಿ ಕುಮಾರ್ ಹಾಸನ್. ಮಾಡ್ಬಿಟ್ಟು ಎಲ್ಲಿ ಫ್ರೆಂಡ್ಸ್ ಹೋಗಿದ್ರೆ ಕರೆಕ್ಟ್ ಇರ್ತದೆ. ವ್ಯವಸ್ಥೆ ಮಾಡಿಕೊಡಿ. ಮತ್ತೆ ಇಲ್ಲಿ ನೋಡಿ ಅಕ್ರಮವಾಗಿ ಮೀನು ಹಿಡಿತಾರಂತ ಒಳಗಿರುವ ಬನ್ನಿ ಇವರು ನ್ಯೂಸ್ ರಿಪೋರ್ಟ್ ಮಾಡಿಬಿಟ್ಟು ಎಲ್ಲಿ ಫ್ರೆಂಡ್ಸ್ ಹೋಗಿದ್ರೆ ಕರೆಕ್ಟ್ ಇರ್ತದೆ.